ಮಕ್ಕಳ ಕಳ್ಳಿ ಎಂದು ಶಂಕಿಸಿ ಮಹಿಳೆಗೆ ಹಿಗ್ಗಾಮುಗ್ಗಾ ಹಲ್ಲೆಯನ್ನ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಲೋಕೂರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮಕ್ಕಳ ಕಳ್ಳಿ ಅಂತ ಡೌಟ್ ಪಟ್ಟಿ ಮಹಿಳೆಗೆ ಹಿಗ್ಗಾಮುಗ್ಗಾ ಹಲ್ಲೆಯನ್ನ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಲೋಕೂರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ವಿಚಾರಣೆಯ ವೇಳೆ ಮಾನಸಿಕ ಅಸ್ವಸ್ಥತೆ ಅನ್ನೋದು ಬೆಳಕಿಗೆ ಬಂದಿದೆ. ಕಾಗವಾಡ ಪೊಲೀಸರಿಗೆ ಮಹಿಳೆಯನ್ನ ಸ್ಥಳೀಯರು ಹಸ್ತಾಂತರ ಮಾಡಿದ್ದಾರೆ. ಪೊಲೀಸ್ ಠಾಣೆಗೆ ಬಂದ ಸಂತ್ರಸ್ತೆಯ ತಂದೆ ಕಲ್ಲಪ್ಪ ಪರಿಶೀಲನೆ ನಂತರ ತಂದೆ ಜೊತೆ ಪೊಲೀಸರು ಕಳುಹಿಸಿದ್ದಾರೆ. ಕಾಗವಾಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಕ್ಕಳ ಕಳ್ಳಿ ಅಂತ ಭಾವಿಸಿ ಮಹಿಳೆಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಲೋಕೂರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಮಕ್ಕಳ ಕಳ್ಳಿ ಅಂತ ಏನಾದರೂ ಡೌಟ್ ಬಂತು ಅಂತ ಅಂದರೆ ಅಟ್ಲೀಸ್ಟ್ ಪೊಲೀಸರಿಗೆ ಇನ್ಫಾರ್ಮ್ ಮಾಡಬೇಕು. ಈಗ ಏಕ್ದಮ್ ನೀವು ಹಿಗ್ಗಾಮುಗ್ಗಾ ಥಳಿಸಿದ್ರೆ ಏನಾದರೂ ತೊಂದರೆ ಆದರೆ ಯಾರು ಜವಾಬ್ದಾರಿಯನ್ನು ಹೊರ್ತಾರೆ? ನೀವು ಮಕ್ಕಳ ಕಳ್ಳಿ ಅಂತ ಡೌಟ್ ಪಟ್ಟಿರೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಪೊಲೀಸರಿಗೆ ಮಾಹಿತಿಯನ್ನು ಕೊಡಬೇಕು. ಈಗ ಮಾನಸಿಕ ಅಸ್ವಸ್ಥತೆ, ಆಕೆಗೆ ಏನೂ ಕೂಡ ಗೊತ್ತಾಗೋದಿಲ್ಲ. ಅಟ್ಲೀಸ್ಟ್ ಇನ್ಫಾರ್ಮ್ ಮಾಡಿದ್ರೆ ಅವರ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಅನ್ನ ಪೊಲೀಸರು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಆಕೆಯ ಮಾನಸಿಕ ಸ್ಥಿತಿ ಯಾವ ರೀತಿ ಇದೆ ಅನ್ನೋದು ತಿಳಿದು ಬರುತ್ತೆ. ಆಕೆ ನಿಜವಾಗ್ಲೂ ಕೂಡ ಮಕ್ಕಳ ಕಳ್ಳಿನ ಅಥವಾ ಮಾನಸಿಕ ಅಸ್ವಸ್ಥಳ ಅನ್ನೋದು ತಿಳಿಯದೆ ನೀವು ಹಲ್ಲೆ ಮಾಡಿದ್ರೆ, ಜೀವಕ್ಕೆ ತೊಂದರೆ ಆದ್ರೆ ಯಾರು ಅದರ ಜವಾಬ್ದಾರಿಯನ್ನ ಹೊರ್ತೀರಾ? ಏನಾದ್ರೂ ನಿಮ್ಗೆ ಯಾವುದೇ ವ್ಯಕ್ತಿ ಮೇಲೆ ಡೌಟ್ ಇತ್ತು ಅಂತಂದ್ರೆ ಪೊಲೀಸರಿಗೆ ಮೊದಲು ಮಾಹಿತಿನ ಕೊಡಿ, ಅವರ ಗಮನಕ್ಕೆ ತನ್ನಿ. ಹಿಗ್ಗಾಮುಗ್ಗಾ ಹಲ್ಲೆ ಮಾಡಿದ್ದಾರೆ. ಸದ್ಯಕ್ಕೆ ಆ ಒಂದು ಮಾನಸಿಕ ಅಸ್ವಸ್ಥೆ ಮಹಿಳೆ ಏನಿದ್ರು ಅವರನ್ನ ಅವರ ತಂದೆಯ ವಶಕ್ಕೂ ಕೂಡ ಒಪ್ಪಿಸಲಾಗಿದೆ. ಮರಾಠಿ ಪರ್ಪಟ್ಟು ಮಾತಾಡ್ತಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಮಕ್ಕಳ ಕಳ್ಳಿ ಅಂತ ಭಾವಿಸಿ ಈ ರೀತಿಯಾಗಿ ಹಲ್ಲೆಯನ್ನ ಮಾಡಿದ್ದಾರೆ. ಸದ್ಯಕ್ಕೆ ಮಾನಸಿಕ ಅಸ್ವಸ್ಥತೆ ಅನ್ನೋದು ಕೂಡ ತಿಳಿದು ಬಂದಿದೆ. ಅವರ ತಂದೆಯ ವಶಕ್ಕೂ ಕೂಡ ನೀಡಲಾಗಿದೆ. ಆದ್ರೆ ಇಷ್ಟರ ಮಟ್ಟಿಗೆ ಹಲ್ಲೆ ಮಾಡೋದು ಎಷ್ಟು ಸರಿ? ಒಂದು ವೇಳೆ ಒಬ್ಬ ವ್ಯಕ್ತಿಯ ಮೇಲೆ ಡೌಟ್ ಬಂತು ಅಂತಂದ್ರೆ ಪೊಲೀಸರ ಗಮನಕ್ಕೆ ತರಬೇಕಾಗತ್ತಲ್ವಾ? ಖಂಡಿತ ಸಾಹಿತ್ಯ. ಏನಂತಂದ್ರೆ ಮಕ್ಕಳ ಕಳ್ಳಿ ಎಂದು ಶಂಕಿಸಿ ಮಹಿಳೆಗೆ ಥಳಿಸಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಲೋಕೂರ್ ಗ್ರಾಮದಲ್ಲಿ ತಡರಾತ್ರಿ ನಡೆದಿರುವಂತದ್ದು. ವಿದ್ಯಾ ಕಾಂಬ್ಳೆ ಮಾನಸಿಕವಾಗಿ ಅಸ್ವಸ್ಥರಾಗಿರ್ತಾರೆ. ಈಕೆ ಮನೆಯಿಂದ ಹೊರಬಂದು ರಾತ್ರಿಯಲ್ಲಿ ಲೋಕೂರ್ ಗ್ರಾಮಕ್ಕೆ ಬಂದ ಸಂದರ್ಭದಲ್ಲಿ ಈಕೆ ವಿದ್ಯಾ ಏನಿದ್ದಾಳೆ ಈಕೆ ಮಕ್ಕಳ ಕಳ್ಳಿ ಅಂತ ಹೇಳಿ ಭಾವಿಸಿ ಇಲ್ಲಿ ಗ್ರಾಮಸ್ಥರು ಅಂತಂದ್ರೆ ಇಲ್ಲಿ ಬರೆದಿರುವಂತದ್ದು. ಈಕೆ ಮೂಲತಃ ಶೆಡ್ಬಾ ಗ್ರಾಮದ ನಿವಾಸಿಯಾಗಿರುವಂತದ್ದು. ಥಳಿಸಿದಷ್ಟೇ ಅಲ್ಲದೆ ಕಾಗವಾಡ ಪೊಲೀಸರಿಗೆ ಸಹ ಇಲ್ಲಿ ಗ್ರಾಮಸ್ಥರು ಒಪ್ಪಿಸಿದ್ರು. ತನಿಖೆಯ ಬಳಿಕ ಈಕೆ ಮಕ್ಕಳ ಕಳ್ಳಿಯಲ್ಲ ಮಾನಸಿಕ ಅಸ್ವಸ್ಥತೆ ಅಂತ ತಿಳಿದು ಬಂದಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿದೆ ಅಂತಂದ್ರೆ ಗಡಿಭಾಗದಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದ್ದು, ಈ ಒಂದು ಕಾರಣಕ್ಕಾಗಿ ಮಕ್ಕಳ ಕಳ್ಳಿನೇ ಇರಬಹುದು ಅಂತ ಹೇಳಿ ಶಂಕಿಸಿ ಇಲ್ಲಿ ಗ್ರಾಮಸ್ಥರು ತಿಳಿಸಿದ್ದಾರೆ ಹೊರತು ಯಾವುದೇ ರೀತಿಯಾಗಿ ಉದ್ದೇಶಪೂರ್ವಕವಾಗಿ ತಿಳಿಸಿಲ್ಲ ಎಂಬ ಮಾಹಿತಿಯೂ ಸಹ ಇದೀಗ ಮೇಲ್ನೋಟಕ್ಕೆ ಇಲ್ಲಿ ಕಾಣ್ ಬರ್ತಾ ಇರುವಂತದ್ದು. ಸಾಹಿತ್ಯ ಕಾಗವಾಡ ಪೊಲೀಸ್ ಠಾಣೆಯಲ್ಲೂ ಸಹ ಈ ಕುರಿತಂತೆ ಪ್ರಕರಣ ಸಹ ಇಲ್ಲಿ ದಾಖಲಾಗಿರುವಂತದ್ದು. ಓಕೆ ಸದ್ಯಕ್ಕೆ ಪ್ರಶಾಂತ್, ಈಗ ಅವರ ತಂದೆ ಏನ್ ಹೇಳ್ತಾ ಇದ್ದಾರೆ? ಈ ರೀತಿಯಾಗಿ ಹಲ್ಲೆ ಮಾಡಿರೋದ್ರಿಂದ ತಂದೆಗೂ ಕೂಡ ಒಂದು ದುಃಖ ಅನ್ನೋದಿರುತ್ತೆ. ತಂದೆ ಏನ್ ಹೇಳ್ತಾ ಇದ್ದಾರೆ? ಜೊತೆಗೆ ಹಲ್ಲೆ ಮಾಡಿರೋದ್ರಿಂದ ಆಕೆಗೆ ಏನಾದ್ರೂ ಏಟ್ ಆಗಿದ್ಯಾ? ಅವ್ರನ್ನ ಆಸ್ಪತ್ರೆಗೆ ಏನಾದ್ರು ದಾಖಲು ಮಾಡಿದ್ದಾರಾ ಪ್ರಶಾಂತ್? ಓಕೆ, ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಪೊಲೀಸ್ ಠಾಣೆಗೆ ಬಂದ ಸಂತ್ರಸ್ತೆಯ ತಂದೆ ಕಲ್ಲಪ್ಪ ಈಗ ಸದ್ಯಕ್ಕೆ ಆ ಮಾನಸಿಕ ಅಸ್ವಸ್ಥತೆ ಏನಿದ್ರು ಆ ಮಹಿಳೆಯನ್ನ ಅವರ ತಂದೆಯ ವಶಕ್ಕೂ ಕೂಡ ನೀಡಲಾಗಿದೆ. ಏನಾದರೂ ಅವರಿಗೆ ಏಟಾಗಿದ್ರೆ ಅಥವಾ ಹಲ್ಲೆ ಮಾಡಿದಂತಹ ಸಂದರ್ಭದಲ್ಲಿ ಏನಾದರೂ ಸಣ್ಣ ಪುಟ್ಟ ಗಾಯಗಳಾಗಿದ್ರೆ ಆಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ದಯವಿಟ್ಟು ಯಾವುದೇ ಗ್ರಾಮಸ್ಥರಿರಬಹುದು ಅಥವಾ ಯಾರೇ ಜನರಿರಬಹುದು, ನಿಮಗೆ ಯಾರ ಮೇಲಾದ್ರೂ ಡೌಟ್ ಬಂದರೆ ನೀವು ಹಲ್ಲೆ ಮಾಡೋದ್ರ ಬದಲು ಈಗ ಆಸ್ಪತ್ರೆಗೆ ಅಟ್ಲೀಸ್ಟ್ ಇವಾಗ ಗೊತ್ತಾಗಿದೆ ಅವ್ರ ಮಾನಸಿಕ ಅಸ್ವಸ್ಥತೆ ಅಂತ, ಈ ರೀತಿಯಾಗಿ ಹಲ್ಲೆ ಮಾಡೋದ್ರ ಬದಲು ಪೊಲೀಸರು ಇರ್ತಾರೆ, ಅವ್ರಿಗೆ ಫೋನ್ ಮಾಡ್ಬೋದು. ಸರ್, ಈ ರೀತಿ ಮಕ್ಕಳ ಕಳ್ಳಿ ಅಂತ ನಮಗೆ ಡೌಟ್ ಇದೆ ಇವ್ರ ಮೇಲೆ, ದಯವಿಟ್ಟು ಬಂದು ವಿಚಾರಣೆ ಮಾಡಿ ಅಥವಾ ಅವ್ರನ್ನ ಕರ್ಕೊಂಡು ಹೋಗಿ ಎನ್ಕ್ವೈರಿ ಮಾಡಿ ಅಂತಂದ್ರೆ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಾರೆ, ಎನ್ಕ್ವೈರಿ ಮಾಡ್ತಾರೆ. ಏಕಾಏಕಿ ನೀವು ಹಲ್ಲೆ ಮಾಡೋದು ಬಹಳ ದೊಡ್ಡ ತಪ್ಪಾಗತ್ತೆ.